ಬರೀ ಒಂದು ಚಿಕ್ಕ ಪೀಸ್ ತಿಂದರೆ ಸಾಕು ನಮ್ಮ ಇಡೀ ದೇಹದ ಆರೋಗ್ಯ ಆಯುಸ್ಸು ವೃದ್ಧಿಯಾಗುತ್ತೆ. ಈ ಒಂದು ಚಿಕ್ಕ ವಸ್ತು ಹಾರ್ಟ್ ಅಟ್ಯಾಕ್ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವಂತ ಶಕ್ತಿಯನ್ನು ಹೊಂದಿದೆ, ನಮ್ಮ ಸಂಪೂರ್ಣ ಡೈಜೆಷನ್ ಸಿಸ್ಟಮ್ ಅನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತೆ. ಈಗಂತೂ ಜನಸಂಖ್ಯೆ ತುಂಬಾ ಹೆಚ್ಚಾಗ್ತಾ ಇದೆ, ಅದ್ರ ಜೊತೆಗೆ ಅನಾರೋಗ್ಯ ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದು, ಕೊಲೆಸ್ಟ್ರಾಲ್ ಅಂತ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಯಾವಾಗ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೋ ಅವಾಗ ಆರ್ಟರೀಸ್ ಬ್ಲಾಕೇಜ್ ಆಗುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆ ತುಂಬಾನೇ ಇರುತ್ತೆ. ಇತ್ತೀಚೆಗೆ ನಮ್ಮ ಲೈಫ್ ಸ್ಟೈಲ್ ತುಂಬಾನೇ ಚೇಂಜ್ ಆಗ್ತಾ ಇದೆ. ಸರಿಯಾದ ಸಮಯದಲ್ಲಿ ಊಟ ಮಾಡೋದಿಲ್ಲ, ಹೊಟ್ಟೆ ಹಸಿದಾಗ ನಾವು ಜಂಕ್ ಫುಡ್ಗಳನ್ನ ಬಾಯಿ ರುಚಿಗೋಸ್ಕರ ತಿಂತೀವಿ. ಇದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಮೇಲೆ ತುಂಬಾನೇ ಪರಿಣಾಮ ಬೀರ್ತಾ ಇದೆ. ಗ್ಯಾಸ್ ಆಗೋದು, ಬ್ಲೋಟಿಂಗ್ ಆಗೋದು, ಇಂಡೈಜೆಷನ್ ಆಗೋದಂತೂ ಕಾಮನ್ ಆಗಿಬಿಟ್ಟಿದೆ. ಫ್ರೆಂಡ್ಸ್, ನೀವು ಇಂತಹ ಸಮಸ್ಯೆಯಿಂದ ಪಾರಾಗಬೇಕು, ನಿಮ್ಮ ಜೀರ್ಣಶಕ್ತಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು, ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೋಬೇಕು, ಹಾರ್ಟ್ ಅಟ್ಯಾಕ್ ರಿಸ್ಕನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಈ ಒಂದು ಪದಾರ್ಥವನ್ನು ಸೇವನೆ ಮಾಡೋದನ್ನು ನೀವು ರೂಢಿ ಮಾಡ್ಕೊಳ್ಬೇಕು. ಹೌದು ಫ್ರೆಂಡ್ಸ್, ಈ ಒಂದು ಚಿಕ್ಕ ವಸ್ತು ಇಡೀ ನಮ್ಮ ಜೀವನದ ಸಮಸ್ಯೆಯನ್ನೇ ಬಗೆಹರಿಸುತ್ತೆ. ಒಂದು ಜಾದೂ ಥರ, ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ನಾವು ಸರಿಯಾದ ಸಮಯಕ್ಕೆ ಊಟ ಮಾಡದೆ, ನಿದ್ದೆ ಮಾಡದೆ, ಬರೀ ಸ್ಟ್ರೆಸ್ಸಿಗೆ ಒಳಗಾದ್ರೆ ಸಂಬಂಧಪಟ್ಟ ಹಲವಾರು ಕಾಯಿಲೆಗಳು ಬರುವುದಕ್ಕೆ ಇದು ದಾರಿಯಾಗತ್ತೆ. ನಾವು ಡೈಲಿ ಏನು ಊಟ ಮಾಡ್ತೀವೋ ಅದರಲ್ಲಿ ಆಯಿಲ್ ಸರಿ ಇರೋದಿಲ್ಲ, ಅದರಲ್ಲಿ ಅಕ್ಕಿ, ಬೇಳೆ, ತರಕಾರಿಗಳು ಯಾವುದೂ ಸರಿ ಇರೋದಿಲ್ಲ. ವಿಪರೀತವಾದಂಥ ಟೆನ್ಷನ್ ಆಗ್ತಾ ಇರುತ್ತೆ, ಸ್ಟ್ರೆಸ್ಸಿಗೆ ಒಳಗಾಗ್ತಿರ್ತೀವಿ, ನಮಗೆ ಗೊತ್ತಾಗೋದಿಲ್ಲ. ಇದರಿಂದ ಕಾಯಿಲೆಗಳು ನಮ್ಮನ್ನ ಹುಡ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಸೈಂಟಿಫಿಕ್ ರಿಸರ್ಚ್ಗಳ ಮೂಲಕ ಆಹಾರವನ್ನು ನಾವು ಡೈಲಿ ಏನು ಸೇವನೆ ಮಾಡ್ತೀವೋ ಆ ಎಲ್ಲ ಆಹಾರಗಳ ಪರಿಣಾಮವಾಗಿ ಮನುಷ್ಯರಲ್ಲಿ ಕಾಯಿಲೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಆಗುವಂಥ ಸಾಧ್ಯತೆ, ಕೊಲೆಸ್ಟ್ರಾಲ್, BP ಹೆಚ್ಚಾಗುವಂಥ ಸಾಧ್ಯತೆ ಜನರಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಅದರಿಂದ ತುಂಬ ಜನ ಇತ್ತೀಚೆಗೆ ಆರ್ಗ್ಯಾನಿಕ್ ಪದಾರ್ಥಗಳ ಮೊರೆ ಹೋಗಿದ್ದಾರೆ. ಒಳ್ಳೆ ಫುಡ್ಡನ್ನು ನಾವು ತಿನ್ನಬೇಕು ಅಂತೇಳಿ ಒಳ್ಳೆ ಫುಡ್ಡನ್ನು ತಿಂತಾ ಇದ್ದಾರೆ, ಒಳ್ಳೆ ಡಯಟನ್ನು ಫಾಲೋ ಮಾಡ್ತಾ ಇದ್ದಾರೆ. ಇದೆಲ್ಲ ತುಂಬಾನೇ ಒಳ್ಳೆಯದು. ಆದಷ್ಟು ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು, ಕಾಯಿಲೆಗಳು ಬರುವುದನ್ನು ನಾವು ತಡೆಗಟ್ಟಬಹುದು. ಅದೇ ರೀತಿ ನಮಗೆ ಕೊಲೆಸ್ಟ್ರಾಲ್ ಹೆಚ್ಚಾಗಬಾರ್ದು, BP ಹೆಚ್ಚಾಗಬಾರ್ದು, ಹೃದಯ ಸಂಬಂಧಿ ಕಾಯಿಲೆಗಳು ಬರಲೇಬಾರದು ಅಂದರೆ ಈ ಅಮೂಲ್ಯವಾದಂಥ ಒಂದು ಚಿಕ್ಕ ಇಂಗ್ರೀಡಿಯೆಂಟ್ಸ್ ಅನ್ನು ನಾವು ಸೇವನೆ ಮಾಡೋದನ್ನ ರೂಢಿ ಮಾಡ್ಕೊಳ್ಬೇಕು. ಹೌದು ಫ್ರೆಂಡ್ಸ್, ಇದೆಷ್ಟು ಒಳ್ಳೇದಂದ್ರೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಇನ್ನು ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ, ನಮ್ಮ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಹಾಗಾದ್ರೆ ಆ ವಸ್ತು ಯಾವುದು, ಅದನ್ನು ಹೇಗೆ ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಹೊಸಬ್ರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನನ್ನ ಎಲ್ಲ ವಿಡಿಯೋಗಳ ಹೊಸ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪುತ್ತೆ. ತುಂಬಾನೇ ಅದ್ಭುತವಾದಂಥ ಮೆಡಿಸಿನಲ್ ಪ್ರಾಪರ್ಟೀಸ್ ಹೊಂದಿರುವಂತಹ ಪದಾರ್ಥ ಅಂದರೆ ಶುಂಠಿ. ಹೌದು ಫ್ರೆಂಡ್ಸ್, ನಾವು ಶುಂಠಿಯನ್ನೇ ಯಾಕೆ ಸೇವನೆ ಮಾಡಬೇಕು, ಇದರಲ್ಲಿ ಅಂತ ಅದ್ಭುತವಾದಂತಹ ಗುಣಗಳು ಏನಿದೆ, ಹೇಗೆ ಸೇವನೆ ಮಾಡಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಶುಂಠಿಯನ್ನು ಹಲವಾರು ರೀತಿಯಿಂದ ಸೇವನೆ ಮಾಡ್ತಾರೆ, ಆದರೆ ಶುಂಠಿಯನ್ನು ನಾವು ಚೆನ್ನಾಗಿ ಅಗೆದು ಸೇವನೆ ಮಾಡೋದು ತುಂಬಾನೇ ಒಳ್ಳೆಯದು. ಶುಂಠಿಯ ಪೌಡ್ರ್ ಬರುತ್ತೆ, ಶುಂಠಿಯಿಂದ ಕಷಾಯ ಮಾಡ್ಕೊಂಡು ಕುಡಿತಾರೆ, ಶುಂಠಿಯ ಕ್ಯಾಪ್ಸಲ್ಗಳು ಕೂಡ ಬರ್ತಾ ಇದೆ. ಆದರೆ ಶುಂಠಿಯನ್ನು ನಾವು ಉಪಯೋಗ ಮಾಡಬೇಕಾದ್ರೆ ಊಟದ ಜೊತೆಗೆ ಉಪಯೋಗ ಮಾಡೋದು ತುಂಬಾನೇ ಒಳ್ಳೆಯದು. ಅದ್ಭುತವಾದಂಥ ರಿಸಲ್ಟ್ ನಮಗೆ ಸಿಗತ್ತೆ. ಅಂದರೆ ಶುಂಠಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಇಂಚು ಶುಂಠಿಯನ್ನು ನಾವು ಬಾಯಿಗೆ ಹಾಕೊಂಡು ಚೆನ್ನಾಗಿ ಅಗಿಬೇಕು. ಈ ರೀತಿ ಅಗೆದು ತಿನ್ನುವುದರಿಂದ ಶುಂಠಿಯಲ್ಲಿರುವಂಥ ಔಷಧಿ ಗುಣ ನಮ್ಮ ದೇಹಕ್ಕೆ ಸೇರುತ್ತೆ. ನಾವು ಹಸಿ ಇರುವಂಥ ಶುಂಠಿಯನ್ನು ಯಾಕೆ ನಾವು ಬಾಯಲ್ಲಿ ಹಾಕಿ ಅಗೆದು ತಿನ್ನಬೇಕು ಅನ್ನೋದೇ ತುಂಬಾನೇ ಮುಖ್ಯವಾದಂಥ ವಿಷಯ ಆಗಿರುತ್ತೆ. ಯಾಕೆ ಅಂದರೆ ಶುಂಠಿ ತುಂಬಾನೇ ಫ್ರೆಶ್ ಆಗಿರುತ್ತೆ. ಇದರಲ್ಲಿರುವಂತಹ ಆಕ್ಟಿವ್ ಕಾಂಪೌಂಡ್ ಜಿಂಜರಾಲ್ ಮತ್ತು ಶಗಲ್ಸ್ ಎನ್ನುವುದು ಇದು ಡೈರೆಕ್ಟ್ ಆಗಿ ನಮ್ಮ ಬಾಡಿಗೆ ಸಿಗತ್ತೆ. ಇದರಿಂದ ಶುಂಠಿಯಲ್ಲಿರುವಂತಹ ಸತ್ವ ಹಾಗೆ ಉಳ್ಕೊಂಡಿರುತ್ತೆ, ಯಾವುದೇ ರೀತಿಯ ಚೇಂಜ್ ಆಗೋದಿಲ್ಲ. ಕೆಲವೊಮ್ಮೆ ಇದನ್ನು ನಾವು ಬಿಸಿ ಮಾಡಿದಾಗ ಇಲ್ಲ ಫ್ರೈ ಮಾಡಿದಾಗ ಚೇಂಜ್ ಆಗತ್ತಲ್ಲ, ಆ ರೀತಿ ಯಾವುದೇ ಚೇಂಜಸ್ ಇರೋದಿಲ್ಲ. ಡೈರೆಕ್ಟ್ ಆಗಿ ಶುಂಠಿಯಲ್ಲಿರುವಂಥ ಒಂದು ಅಂಶ ನಮ್ಮ ದೇಹಕ್ಕೆ ಸಿಗತ್ತೆ. ಇನ್ನು ಈ ಶುಂಠಿಯನ್ನು ನಾವು ಚೆನ್ನಾಗಿ ಅಗಿದು ತಿನ್ನುವುದರಿಂದ ಇದು ನಮ್ಮ ಲಾಲಾರಸ ಅಥವಾ ಸಲೈವದಲ್ಲಿರುವಂತಹ ಎನ್ಸೈಮ್ಸ್ಗಳನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಇದರಿಂದ ನಮ್ಮ ಡೈಜೆಷನ್ ಪವರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಒಂದು ವೇಳೆ ನೀವು ಹಸಿ ಶುಂಠಿಯ ಕಷಾಯವನ್ನು ಮಾಡ್ಕೊಂಡು ಕುಡಿಯುವುದಕ್ಕಿಂತ ಶುಂಠಿಯನ್ನು ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ನಾವು ಅಗೆದು ತಿನ್ನುವುದರಿಂದ ನಮ್ಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಇನ್ನು ನೀವು ಶುಂಠಿಯನ್ನು ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಎಕ್ಸ್ಟ್ರಾ ಪ್ರಾಸೆಸಿಂಗ್ ಮತ್ತು ಆ್ಯಡಿಟಿವ್ಸಿಂದ ನಾವು ಬಚಾವಾಗ್ಬೋದು. ಅಂದರೆ ಕೆಲವೊಂದು ನಾವು ಟ್ಯಾಬ್ಲೆಟ್ಸನ್ನು ತೊಗೊಂಡಾಗ ಅದರಿಂದ ನಮಗೆ ಎಷ್ಟೊಂದು ಹಾನಿ ಉಂಟಾಗತ್ತಲ್ಲ, ಅದರಿಂದ ನಾವು ಬಚಾವಾಗ್ಬೋದು.
ಇವಾಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾ ಇರ್ಬೋದು, ಮೇಡಮ್ ಶುಂಠಿ ತಿನ್ನಿರಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದ್ದೀರಾ. ಸರಿ, ಇವಾಗ ಗೊತ್ತಾಯಿತು ನಮಗೆ ಶುಂಠಿ ತುಂಬಾ ಒಳ್ಳೆಯದು ನಮ್ಮ ಹೆಲ್ತಿಗೆ ಅಂತ ಹೇಳಿ. ನಾವು ಹಸಿ ಶುಂಠಿಯನ್ನು ತಿಂದರೆ ನಮ್ಮ ಬಾಯಿ ಉರಿಯುತ್ತೆ, ಅಷ್ಟು ತಿನ್ನಲಿಕ್ಕೆ ಸರಿಯಾಗೋದಿಲ್ಲ, ಬಾಯಿ ಸುಟ್ಟ ಹಾಗಾಗತ್ತೆ ಅಂತ ತುಂಬ ಜನ ನೀವು ಕೇಳ್ಬೋದು. ಇದಕ್ಕಂತಲೇ ಒಂದು ಪ್ಲ್ಯಾನ್ ಇದೆ. ಆಯುರ್ವೇದಿಕ್ ತಜ್ಞರು ಏನು ಹೇಳ್ತಾರೆ ಅಂದರೆ, ನೀವು ಯಾವುದೇ ಆಹಾರವನ್ನು ಸೇವನೆ ಮಾಡ್ತೀರಾ ಅಂದ್ಕೊಳ್ಳಿ, ಈಗ ಊಟ ಮಾಡ್ತೀರಾ, ಆ ಊಟದ ಜೊತೆಗೆ ಆ ಆಹಾರದ ಜೊತೆಗೆ ನೀವು ಶುಂಠಿಯನ್ನು ಸ್ವಲ್ಪ ತುರ್ಕೋಬೇಕು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿನ ತುರಿದು ನಾವು ತಿನ್ನುವಂತಹ ಆಹಾರದ ಮೇಲೆ ಈ ರೀತಿ ಉದುರಿಸ್ಕೊಳ್ಬೇಕು. ಈಗ ಕೊಬ್ಬರಿ ಕಾಯಿ ತುರಿಯನ್ನು ನಾವು ಹೇಗೆ ಉದುರಿಸ್ಕೊಳ್ತೀವೋ ಈ ರೀತಿ ನೋಡಿ ನೀಟಾಗಿ ಆಹಾರದ ಮೇಲೆ ಈ ರೀತಿ ಹಾಕಿ ನಾವು ಅದನ್ನು ಸೇವನೆ ಮಾಡುವುದರಿಂದ ನಮ್ಮ ಆಹಾರವು ತುಂಬ ರುಚಿಯಾಗುತ್ತೆ, ಒಂದು ಒಳ್ಳೆ ಪರಿಮಳ ಬರುತ್ತೆ. ತುಂಬ ಜನ ಅದರಲ್ಲೂ ಊಟ ಮಾಡುವಾಗ ತುಂಬಾ ಹೆದರ್ತಾ ಇರ್ತಾರೆ, ಎಲ್ಲ ಗ್ಯಾಸ್ ಆಗುತ್ತೋ, ಬ್ಲೋಟಿಂಗ್ ಆಗುತ್ತೋ, ಆ್ಯಸಿಡಿಟಿ ಆಗುತ್ತೋ, ಸರಿಯಾಗಿ ಜೀರ್ಣ ಆಗದೆ ಅಜೀರ್ಣ ಆಗುತ್ತೋ ಅಂತ ಹೇಳಿ. ಈ ರೀತಿ ನೀವು ಶುಂಠಿ ತುರಿಯನ್ನು ಆಹಾರದ ಮೇಲೆ ಹಾಕ್ಕೊಂಡು ಊಟ ಮಾಡೋದ್ರಿಂದ ನೀವು ತಿಂದಂಥ ಆಹಾರ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಇನ್ನೊಂದು ಪ್ರಶ್ನೆ ಕೆಲವರಲ್ಲಿ ಮೂಡುತ್ತೆ, ಈ ಶುಂಠಿ ತಿನ್ನುವುದರಿಂದ ತುಂಬಾ ಬಾಡಿ ಹೀಟ್ ಆಗುತ್ತೆ, ಉಷ್ಣ ಆಗುತ್ತೆ ಅಂಥೇಳಿ. ಆದರೆ ಶುಂಠಿಯನ್ನು ನಾವು ಈ ರೀತಿ ಆಹಾರದ ಜೊತೆ ಸೇರಿಸ್ಕೊಂಡು ತಿನ್ನುವುದರಿಂದ 90% ನಮಗೆ ಉಷ್ಣ ಆಗೋದಾಗಲಿ ಹೀಟ್ ಆಗೋದಾಗಲಿ ಆಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲೇ ಸಿಗುವಂತಹ ಈ ಚಿಕ್ಕ ವಸ್ತು ಎಷ್ಟು ಜಾದೂ ಥರ ಕೆಲಸ ಮಾಡುತ್ತೆ ಅಂತ. ಎಷ್ಟೊಂದು ಕಾಯಿಲೆಗಳು ನಾವು ಬರದಂತೆ ತಡೆಗಟ್ಟಬಹುದು. ಅದರಲ್ಲೂ ಶುಂಠಿ ಅಂತೂ ಪವರ್ ಹೌಸ್ ಅಂತಲೇ ಹೇಳ್ಬೋದು, ಅಷ್ಟು ಅದ್ಭುತವಾದಂಥ ಔಷಧಿ ಗುಣ ಇದರಲ್ಲಿದೆ. ಡೈಲಿ ನಾವು ಶುಂಠಿ ಸೇವನೆ ಮಾಡ್ತಾ ಬಂದರೆ ಹಲವಾರು ಕಾಯಿಲೆಗಳಿಂದ ನಾವು ದೂರ ಇರಬಹುದು. ಹಾಗಾದರೆ ನಾವು ಶುಂಠಿಯನ್ನು ಎಷ್ಟು ಡೈಲಿ ಸೇವನೆ ಮಾಡಬೇಕು ಅಂದರೆ 3-4 ಗ್ರಾಮ್ ಆಗುವಷ್ಟು ನಾವು ಶುಂಠಿ ಸೇವನೆ ಮಾಡಬೇಕು. ಅಂದರೆ ನೀವು ಅರ್ಧ ಸ್ಪೂನ್ ಆಗುವಷ್ಟು ತುರಿದಂಥ ಶುಂಠಿಯನ್ನು ಸೇವನೆ ಮಾಡ್ಬೋದು, ಇಲ್ಲ ಅರ್ಧ ಇಂಚು ಶುಂಠಿಯನ್ನು ಸೇವನೆ ಮಾಡ್ಬೋದು. ಇನ್ನು ಶುಂಠಿಯನ್ನು ಯಾರು ಸೇವನೆ ಮಾಡಬಾರ್ದು ಅಂದರೆ, ಕೆಲವೊಂದು ಕಾಯಿಲೆಗಳಿಗೆ ಟ್ಯಾಬ್ಲೆಟ್ಸನ್ನು ತಗೊಳ್ತಾ ಇರ್ತಾರೆ, ಅಂಥವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಶುಂಠಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ವಯಸ್ಸಾದರೂ ಕಾಯಿಲೆ ಬರಬಾರ್ದು ಅಂತ ಅಂದರೆ ಈ ಶುಂಠಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ತುಂಬಾ ಇದೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಆರ್ಟ್ರೀಸ್ ಬ್ಲಾಕೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾವಾಗ ನಾವು ಶುಂಠಿಯ ಸೇವನೆ ಮಾಡ್ತೀವೋ ಆವಾಗ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ರಕ್ತ ಪ್ಯೂರಿಫೈ ಆಗುತ್ತೆ, ಹಾಗಾಗಿ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ. ಯಾವಾಗ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೋ ಆವಾಗ ಹೃದಯಕ್ಕೆ ಸಂಬಂಧಪಟ್ಟ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋದು ಕಡಿಮೆ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋದು ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳಾಗುವುದು ಕಡಿಮೆ ಆಗುತ್ತೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದರಿಂದ ನಮ್ಮ ಬಾಡಿ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಮತ್ತೆ ಭೇಟಿಯಾಗೋಣ ನಿಮಗಿಷ್ಟವಾಗುವಂಥ ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.